ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಪಟ್ಟಣದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಸತತ 40 ದಿನಗಳ ಕಾಲ ಅಯ್ಯಪ್ಪ ಸ್ವಾಮಿಯ ಪೂಜೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ರಸಮಂಜನ ಕಾರ್ಯಕ್ರಮವು ಪುಟ್ಟ ಬಾಲಕಿಯರಿಂದ ಭರತನಾಟ್ಯ, ಸಾಧಕರಿಂದ ಪ್ರವಚನ, 18 ಮೆಟ್ಟಿಲು ಒಡೆಯನೆಂದು ಅನಿಸಿಕೊಂಡಿರುವ ಸ್ವಾಮಿ ಅಯ್ಯಪ್ಪನ ಬಹು ವಿಜೃಂಭಣೆಯಿಂದ ಸನ್ನಿಧಿಯಲ್ಲಿ ಮೈಮರೆತು ಅತ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಯಿತು. ನೋಡ್ರಿ ಹಂಗೆ ನೋಡ್ರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಅಯ್ಯಪ್ಪ ಸ್ವಾಮಿ ಬಂದಿದ್ದು 2000 ಇಸ್ವಿಯಲ್ಲಿ. ಅದು ಇಲ್ಲಿವರೆಗೂ ಆದರೆ 25 ವರ್ಷ ಆಯಿತು. ನಾಳೆ ವಿದುರ್ ಮಾಸದಲ್ಲಿ ಧನುರ್ಮಾಸ ಮುಖದಿಂದ 26ನೇ ವರ್ಷ ಶುರುವಾಗುತ್ತೆ. 200 ಜನ ಗುರುಸ್ವಾಮಿಗಳಿದ್ದಾರೆ ಇಲ್ಲಿ. ವಿಜಯಪುರ ಜಿಲ್ಲೆಯಿಂದ ಈ ವಿಜಯಪುರ ಜಿಲ್ಲೆಯಲ್ಲಿ ಇದು ನಮ್ಮ ದೊಡ್ಡ ಸನ್ನಿಧಾನ, ವಿಜಯಪುರ ಟೆಕ್ಕೆ ಸನ್ನಿಧಾನ ದೇವಸ್ಥಾನ. ಸುಮಾರು ಎಲ್ಲ ತಾಲೂಕಿನ ಗುರುಸ್ವಾಮಿಗಳು, ಎಲ್ಲ ಹಿರಿಯ ಗುರುಸ್ವಾಮಿಗಳು ಪ್ರತಿಯೊಬ್ಬರು ಪ್ರತಿ ವರ್ಷ ನಡೆಯಲಿರುವ ಮಂಡಲ ಪೂಜೆಯಲ್ಲಿ ನಾವೆಲ್ಲರೂ ಸೇರಿ ಆ ಜ್ಯೋತಿ ಸ್ವರೂಪನ ಮಹಾಪೂಜೆಯನ್ನು ಮಾಡ್ತೀವಿ. ಅದ್ದೂರಿಯಾಗಿ ಭಜನೆ ವ್ಯವಸ್ಥೆ 3 ದಿನಗಳ ಕಾಲ ಸತತವಾಗಿ ಇಲ್ಲಿ ಕಾರ್ಯಕ್ರಮಗಳು ಜರುಗುತ್ತವೆ. ಎಲ್ಲ ಪಾಲುದಾರಿಗಳು ನಾವೆಲ್ಲರೂ ಸೇರಿ ಇಲ್ಲಿ ಕನಿಷ್ಠ 25 ವರ್ಷದಿಂದ ಈ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಹಳೆಯ ದೇವಸ್ಥಾನ ಇತ್ತು. ಈ ಹೊಸ ದೇವಸ್ಥಾನ ನಿರ್ಮಾಣವಾಗಿ ಇದು 25ನೇ ವರ್ಷದ ಪೂಜೆ. ಇಲ್ಲಿ ರಾಮು ಗುರುಸ್ವಾಮಿಯವರು ಇದಕ್ಕೆ ಕೇಂದ್ರದ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸನ್ನಿಧಿ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಯಾವುದು ಅವರ ಇಚ್ಛಾನುಸಾರವಾಗಿ 6ನೇ ತಾರೀಕಿಂದ 5ನೇ ತಾರೀಕಿಂದ ಹಿರುಗುಡಿ ಚಾಲು ಆಗ್ತದೆ. ಸ್ವಾಮಿಯರೇ ಹೋಗೋರು ಜ್ಯೋತಿ ದರ್ಶನಕ್ಕೆ ಹೋಗೋರು 10ನೇ ತಾರೀಕು 14ನೇ ತಾರೀಕಿಂದ ಹೋಗ್ತಾರೆ. ಒಬ್ಬೊಬ್ಬರು 16ಕ್ಕೆ ಬಿಟ್ಟು ಪೊಲೀಸ್ ಪೂಜೆ ಅಂತ ನೋಡ್ಕೊಂಡು ಬರ್ತಾರೆ. ಅವರ ಇಚ್ಛಾನುಸಾರವಾಗಿ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದಾರೆ. ಸ್ವಾಮಿಯೇ ಶರಣಮಯ್ಯ.